ನಮಸ್ಕಾರ ಸ್ನೇಹಿತರೆ, ಸಗಸಂತು ಚಾನಲ್ಗೆ ಸ್ವಾಗತ. ಇವತ್ತು ಕೆಪಿಟಿಸಿಎಲ್ ಕೆಇಬಿ ಜಾಬ್ಗಳಿದಾವೆ. ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಜಾಬ್ಗಳಿಗೆ ಒಂದು ಅಪ್ಡೇಟ್ ಕೊಡಲು ಇವತ್ತು ಬಂದಿದ್ದೀನಿ ಅಂತ ಹೇಳ್ಬೋದು. ಇವತ್ತು ಒಂದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋಲಿ ಇರುತ್ತೆ, ಆಯ್ತಾ. ಏನೇನೋ ಅರ್ಜಿ ಆಗ ತುಂಬಕ್ಕೆ ಲಾಸ್ಟ್ ಡೇಟ್ ಕೂಡ ಆಗಿದೆ, ಏನಾದ್ರು ಎಕ್ಸ್ಟೆಂಡ್ ಆಗುತ್ತೋ ಅದ್ರ ಬಗ್ಗೆ ಒಂದು ಚಿಕ್ಕ ಡಿಸ್ಕಷನ್ ಕೂಡ ಮಾಡೋಣ ಅಂತ ಒಂದು ಸಂಕ್ಷಿಪ್ತವಾದ ವಿವರಣೆ ಕೊಡ್ತೀನಿ. ಆದಷ್ಟು ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಕರೆಕ್ಟ್ ಆಗಿರೋ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವಾಗ ಹೇಳ್ದಂಗೆ ಇವಾಗ ಕೆಇಬಿ ಕೆಪಿಟಿಸಿಎಲ್ ಜಾಬ್ಗಳಿಗೆ ಕಾಲ್ ಆಗಿತ್ತು. ಜೂನಿಯರ್ ಪವರ್ ಮ್ಯಾನ್ ಜೂನಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಕಾಲ್ ಆಗಿತ್ತು. ಅರ್ಜಿ ಕೊನೆ ದಿವಸ ಮುಂದಕ್ಕೆ ಹಾಕ್ತಾರಾ ಅಂತ ಕ್ವಶನ್ಗಳು ಕೂಡ ಹಲವಾರು ಜನ ಕಮೆಂಟ್ ಗಳಿಗೆ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ನಾವು ಒಂದು ಹೊಸ ವಿಡಿಯೋನ ಮಾಡಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಹೌದು, ಪವರ್ ಮ್ಯಾನ್ ಮತ್ತೆ ಏನು ಹುದ್ದೆಗಳಿದ್ದಾವೆ ಅದಕ್ಕೆ 21/10/2024 ಅಂದ್ರೆ ಅಕ್ಟೋಬರ್ 21ರಿಂದ ನವೆಂಬರ್ 20ವರೆಗೂ ಟೈಮ್ ನ ಕೊಟ್ಟಿದ್ರು. ಅಷ್ಟೊತ್ತಿಗೆ ಅರ್ಜಿನ ಸಲ್ಲಿಸಿ ಅಂತ. ಅರ್ಜಿ ಸಲ್ಲಿಸೋದೇನಾದ್ರೂ ಇವಾಗಲ್ಲಿ 20/11 ಆಗೋಗಿದೆ, ಇವತ್ತಲ್ಲಿ 21ಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದ್ರೂ ಇವಾಗ ಎಕ್ಸ್ಟೆಂಡ್ ಮಾಡ್ತಾರ ಅನ್ನೋ ವಿಡಿಯೋ ಇವತ್ತು ತಗೊಂಡ್ಬರ್ತೀನಿ ಸ್ನೇಹಿತರೆ. ಹೌದು, 25 ನವೆಂಬರ್ಗೆ ಶುಲ್ಕ ಪಾವತಿ ಮಾಡಲು ಲಾಸ್ಟ್ ಡೇಟ್ ಕೂಡ ಆಗಿತ್ತು. ಯಾರ್ಯಾರು ಚಲನ್ ತಗೊಂಡಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಶುಲ್ಕ ಪಾವತಿ ಮಾಡಲು ಲಾಸ್ಟ್ ಡೇಟ್ 25. ಆದ್ರೆ ಯಾರ್ಯಾರು ಚಲನೆ ತಗೊಂಡಿಲ್ಲ, ಅದು 4ನೇ ಸ್ಟೆಪ್ 5ನೇ ಸ್ಟೆಪ್ ವರ್ಗು ಹೋಗೇ ಇಲ್ಲ ಅಂತಂದ್ರೆ ಅವ್ರಿಗೆ ಏನಂದ್ರೆ ನೀವು ಪಾವತಿ ಮಾಡಕ್ ಆಗಲ್ಲ. ಚಲನ್ ಇದ್ರೆ ಮಾತ್ರ 25 ಲಾಸ್ಟ್ ಡೇಟ್, ನೆನಪಿರ್ಲಿ ನಿಮ್ಗೆ. ಅರ್ಜಿ ಸಲ್ಸಕ್ ಕೂಡ ಹಲವಾರು ಜನ ಕಮೆಂಟ್ ಕೂಡ ಕೇಳ್ತಾರೆ, ನಮ್ಗೆ ತುಂಬಾ ಪ್ರಾಬ್ಲಮ್ ಕೂಡ ಆಗಿತ್ತು, ಅರ್ಜಿ ಸಲ್ಸಕ್ ನಮ್ಗೆ ಕರೆಕ್ಟ್ ಆಗಿಲ್ಲ ಅಂತ. ಹೌದು, ಅದೇನೇನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಮೇಜರ್ ಆಗಿ ಬಂದ್ಬಿಟ್ಟು ಫೋಟೋ ಅಪ್ಲೋಡ್ ಮಾಡೋ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿತ್ತು ಜನರಿಗೆ ಅಲ್ವಾ, ಹಾಗೂ ಡೀಟೇಲ್ಸ್ ಕೂಡ ಅಪ್ಲೋಡ್ ಮಾಡಕ್ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿತ್ತು ಅಂತ ಕೂಡ ಜನರು ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರಿ. ಏನೋ ಆ ಕಾರಣಕ್ಕೋಸ್ಕರನಾದ್ರು 20/11 ಅಂದ್ರೆ ಅಲ್ಲಿ ಕಳೆದೋಗ್ಬಿಟ್ಟಿದೆ ಡೇಟ್, ಅರ್ಜಿ ಸಲ್ಲಿಸೋ ಲಾಸ್ಟ್ ಡೇಟು. ಒಂದು ಎಕ್ಸ್ಟೆಂಡ್ ಮಾಡಿ ಒಂದು ವಾರ ಕೊಟ್ರೆ ಕೂಡ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಭ್ಯರ್ಥಿಗಳು ಕೂಡ ಕಾತರತೆಯಿಂದ ಕಾಯ್ತಾ ಇರೋಕ್ಕೋಸ್ಕರ ಹೇಳೋದು. ಮಿನಿಮಮ್ 7 ದಿವಸ ಅಂದ್ರೆ ಒಂದು ವಾರದವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಕಾಣುತ್ತೆ. ಮಾಡಿದ್ರು ಅಂತೂ, ಯಾಕೆಂದ್ರೆ ಮುಂಚೆ ಇಶ್ಯೂಸ್ ಕೂಡ ಇತ್ತಲ್ವಾ, ಫೋಟೋ ಅಪ್ಲೋಡ್ ಮಾಡಲು ಹಾಗೂ ಏನು ಡೀಟೇಲ್ಸ್ ಎಲ್ಲ ಹಾಕಿ ಸ್ವಲ್ಪ ಮಟ್ಟಕ್ಕೆ ತೊಂದರೆ ಆಗಿತ್ತು, ಸರ್ವರ್ ಡೌನ್ ಕೂಡ ಬರ್ತಾ ಇತ್ತು ಅಂತ ಜನರು ಹೇಳಿದ್ರು. ಒಂದು 20-30% ಜನಕ್ಕೆ ತೊಂದರೆ ಆಗಿದೆ. ಸ್ವಲ್ಪ ಮಟ್ಟಕ್ಕೆ ಒಂದು ವಾರ ಎಕ್ಸ್ಟೆಂಡ್ ಮಾಡಿದ್ರೆ ಖುಷಿ ಕೂಡ ಆಗುತ್ತೆ. ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಒಂದು ವಾರ ಮಿನಿಮಮ್ ಮಾಡಲೇಬೇಕು. ಶೇರ್ ಮಾಡಿ, ಹಾಗೂ ಯಾರಿಗೆ ಇದ್ರ ನನ್ನ ಅಭಿಪ್ರಾಯ ಕರೆಕ್ಟ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಿಮಗೂ ಕೂಡ ಒಂದ್ ಮಟ್ಟಿಗೆ ಅರ್ಜಿ ಏನು ಶುಲ್ಕ ಪಾವತಿ ಮಾಡಲು ಹಾಗೂ ಅರ್ಜಿನ ಸಲ್ಲಿಸಲು 1ರಿಂದ 1.5 ವಾರ ಎಕ್ಸ್ಟೆಂಡ್ ಮಾಡಿದ್ರೆ ಉತ್ತಮನ ಅಂತ ಕೂಡ ತಿಳಿಸ್ಕೊಡಿ. ಗ್ರೂಪ್ ಡಿ ಹುದ್ದೆ ಆಗಿರ್ತೀವೋ ಜಾಬ್ ಬಂದ್ಬಿಟ್ಟು SSLC ಆಧಾರಿತವಾಗಿ, SSLC ಮೇಲ್ಪಟ್ಟು ಏನೇ ಓದಿದ್ರು ಆಧಾರಿತವಾಗಿ ಕೆಲಸನ ಕೊಡ್ತಿದ್ದಾರೆ. ಹಾಗೂ ಗ್ರೂಪ್ ಡಿ ಆದ್ರಿಂದ ನೇರ ನೇಮಕಾತಿ ಇರುತ್ತೆ, ಮೆರಿಟ್ ಬೇಸಿಸ್ ಮೇಲೆ ತಗೋತಾರೆ. ಎಕ್ಸಾಮ್ಸ್ ಏನು ನಡೆಸ್ತಾರ ಇಲ್ವೋ ಅನ್ನೋ ಮಾಹಿತಿ ಕೂಡ ಇನ್ನ ಬಂದಿಲ್ಲ. ಎಕ್ಸಾಮ್ಸ್ ಮೇಲೆ ಹೋಗುತ್ತೋ ಅಥವಾ ನೇರ ನೇಮಕಾತಿ ಇರುತ್ತೆ ಅಂತ. ಯಾವಾಗ್ಲೂ ಅಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಮಾತ್ರ ಎಕ್ಸಾಮ್ಸ್ ಇರುತ್ತೆ, ಗ್ರೂಪ್ ಡಿ ಗೆಲ್ಲ ಎಕ್ಸಾಮ್ಸ್ ಇರಲ್ಲ, ಆಯ್ತಾ. ಇದು ಒಂದು ಎಲ್ಲ ಜಾಬ್ ಇರ್ಬೋದು, ಸರ್ಕಾರೇತರ ಜಾಬ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಏನೋ ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳು ಎಲ್ಲದರಲ್ಲೂ ಇದೆ, ಕಾಮನ್ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಎಕ್ಸಾಮ್ ಇರಬೇಕೋ ಇರಬಾರ್ದು ಅಥವಾ ಎಕ್ಸ್ಟೆಂಡ್ ಮಾಡ್ತಾರ ಇಲ್ವೋ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ನಮಗೆ ಕಮೆಂಟ್ ತಿಳಿಸ್ಕೊಳ್ಳೋಣ ಮರಿಬೇಡಿ. ಇದೇ ತರ ಸರ್ಕಾರೇತರ ಜಾಬ್ಗಳು, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಅದೇ ನೂರಾರು ವಿಡಿಯೋಗಳು ಹಾಕಿದೀನಿ. ಅಧಿಸೂಚನೆ ಬಿಡುಗಡೆ ಬಗ್ಗೆ ಮಾಹಿತಿನ ಕೊಟ್ಟಿನಿ, ಅದನ್ನು ಕೂಡ ನಾನು ಹಾಕೊಂಡಿರ್ತೇನೆ. ದಯಮಾಡಿ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ನಾನು ಹೊಸ ವಿಡಿಯೋಲಿ ನೆಕ್ಸ್ಟ್ ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ.